ಹಿಂದೂಗಳ ಪವಿತ್ರ ಹಬ್ಬ ಮಹಾಶಿವರಾತ್ರಿ ಅಂಗವಾಗಿ ಕಲಬುರಗಿ ಜಿಲ್ಲೆಯ ಪ್ರಮುಖ ಶಿವಾಲಯಗಳಲ್ಲಿ ಭಕ್ತರ ಮಹಾಸಾಗರ ಹರಿದು ಬಂದಿತ್ತು. ಬೆಳಗಿನ ಜಾವ 5 ಗಂಟೆಯಿಂದಲೇ ಸಾವಿರಾರು ಭಕ್ತರು ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ಇಷ್ಟಾರ್ಥಗಳನ್ನು ಪ್ರಾರ್ಥಿಸಿದರು. ನಂತರ ಪ್ರಸಿದ್ಧ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಭಕ್ತರ ದಟ್ಟಣೆ ಕಂಡುಬಂದಿತ್ತು. ಅದೇ ರೀತಿ ಅಫಜಲ್ಪುರ ತಾಲೂಕಿನ ಧಾರ್ಮಿಕ ಕ್ಷೇತ್ರವಾದ ಶ್ರೀ ಕ್ಷೇತ್ರ ದೇವಲ ಗಾಣಗಾಪುರದಲ್ಲಿಯೂ ಭಕ್ತಿ ಭಾವದ ವಾತಾವರಣ ಮೆರೆದಿತ್ತು. ದೇವದತ್ತ ಶಿವರಾತ್ರಿ ವಿಶೇಷ ಮಹತ್ವ ದಿವಸದಂದು ಎಲ್ಲ ದತ್ತ ಭಕ್ತರಿಗೆ ಹೃತ್ಪೂರ್ವಕ ಆಶೀರ್ವಾದಗಳು. ವಿಶೇಷವಾಗಿ ಗಾಣಗಾಪುರ ಕ್ಷೇತ್ರ ದತ್ತಾತ್ರೇಯರ ಪುಣ್ಯ ಪಾವನ ಕ್ಷೇತ್ರ. ಅವರ ಅವತಾರಿ ಪುರುಷರಾದಂತಹ ನರಸಿಂಹ ಸರಸ್ವತಿಗಳು ಇಲ್ಲಿ 3 ತೀರ್ಥಕ್ಷೇತ್ರಗಳನ್ನು ಮಹತ್ವವಾಗಿ ಸ್ಥಾಪನೆ ಮಾಡಿದ್ರು. ಅದರಲ್ಲಿ ಭಕ್ತಿ ಸ್ಥಾನ ಭೀಮಾ ಮತ್ತು ಅಮರಜಾ ಸಂಗಮ, 2ನೇದು ದತ್ತಾತ್ರೇಯರ ನಿರ್ಗುಣ ಪಾದುಕೆ ಇಟ್ಟಂತ ನಿರ್ಗುಣ ಮಠ ಮತ್ತು 3ನೇದು ಕಲ್ಲೇಶ್ವರ ದೇವಸ್ಥಾನ. ಇವು 3 ವಿಶೇಷವಾದಂತಹ ಗಾಣಗಾಪುರದಲ್ಲಿ ಸ್ಥಳಗಳು. ಇವತ್ತು ಮಹಾಶಿವರಾತ್ರಿ ಆದ ಕಾರಣ ಕಲ್ಲೇಶ್ವರದ ಮಹಿಮೆ ಅಂದ್ರೆ ದತ್ತಾತ್ರೇಯರು ಬರೋಕ್ಕಿಂತ ಮುಂಚೆದ ಸ್ಥಾನ. ನರಸಿಂಹ ಸರಸ್ವತಿಗಳು ಗಾಣಗಾಪುರಕ್ಕೆ ಯಾವಾಗ ಬಂದ್ರು ಅದಕ್ಕಿಂತ ಮೊದಲನೇ ಸ್ಥಾನ ಈ ಕಲ್ಲೇಶ್ವರ ಸ್ಥಾನ. ಕಲ್ಲೇಶ್ವರದ ವರ್ಣನೆ ಗುರುಚರಿತ್ರದಲ್ಲಿ ಬರುತ್ತೆ. ಗ್ರಾಮ ಪೂರ್ವ ಭಾಗೇಸಿ ಕಲ್ಲೇಶ್ವರ ದೇವ ಪರಿಯೇಸಿ ಜೈಸೆ ಗೋಕರ್ಣ ಮಹಾಬಳೇಶ್ವರಾಸಿ ಸಮಾನ ಕ್ಷೇತ್ರ ಪರಿಯೇಸ. ಗೋಕರ್ಣ ಸಮಾನವಾದಂತಹ ಲಿಂಗ ಇದೆ. ಇಲ್ಲಿ ಯಾರು ಅಭಿಷೇಕ ಪೂಜೆ ದರ್ಶನ ಮಾಡ್ತಾರೆ ಗೋಕರ್ಣ ಮಹಾಬಳೇಶ್ವರನ ಫಲ ಪುಣ್ಯ ಪ್ರಾಪ್ತಿ ಆಗುತ್ತದೆ ಅಂತ ಹೇಳಿ. ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ಗುರುಗಳೇ ಕಲ್ಲೇಶ್ವರ ಸ್ವರೂಪ ಅಂತ ಹೇಳಿದ್ದಾರೆ ಗುರುಚರಿತ್ರದಲ್ಲಿ. ಗುರು ಮಣತಿ ತಯಾಸಿ ಕಲ್ಲೇಶ್ವರ ಶ್ರೇಷ್ಠ ಅಮ್ಮಹಸಿ ಪೂಜಾಕರಿಗ ನಿತ್ಯ ತ್ಯಾಸಿ ಅಮ್ಮಿ ತೇಥೆ ಸದಾಸು. ಕಲ್ಲೇಶ್ವರನನ್ನ ಮನಪೂರ್ವಕವಾಗಿ ಪೂಜೆ ಮಾಡಿದ್ರೆ ನಾನು ಕೂಡ ಕಲ್ಲೇಶ್ವರನನ್ನೇ ನೆಲೆಸಿರುವೆ, ನೀವು ನನಗೂ ಕೂಡ ಅಭಿಷೇಕ ಮಾಡದಂತಹ ಸ್ಥಾನ, ದತ್ತಾತ್ರೇಯರು ಕೂಡ ಅಭಿಷೇಕ ಮಾಡದಂತ ಫಲ ಸಿಗುತ್ತೆ ಅಂತ ಹೇಳಿ ಗುರುಚರಿತ್ರದಲ್ಲಿ ಕಲ್ಲೇಶ್ವರ ಮಹಿಮೆಯ ವರ್ಣನೆಯನ್ನು ಹೇಳಿದ್ದಾರೆ. ಕಲ್ಲೇಶ್ವರನ ವಿಶೇಷವಾಗಿ ಶಿವರಾತ್ರಿ ಮತ್ತು ಶ್ರಾವಣ ಮಾಸದಲ್ಲಿ ರುದ್ರಾಭಿಷೇಕ ಬಹಳ ಮಹತ್ವದ್ದು. ಎಲ್ಲ ಪಾಪಗಳನ್ನ ಪರಿಹಾರ ಮಾಡಿ ದೀರ್ಘಾಯುಷ್ಯ ಆರೋಗ್ಯ ಪ್ರಾಪ್ತ ಮಾಡುವಂಥದ್ದು ರುದ್ರಾಧ್ಯಾಯ, ರುದ್ರಾಭಿಷೇಕ ಅಂತ ಹೇಳ್ತಾರೆ. ಈಶ್ವರನಿಗೆ ಶಿವರಾತ್ರಿ ಅಂದು ರುದ್ರಾಭಿಷೇಕ ಮಾಡಿದ್ರೆ ಅಪಮೃತ್ಯು ದೂರವಾಗಿ ದೀರ್ಘಾಯುಷ್ಯ ಆರೋಗ್ಯ ಪ್ರಾಪ್ತ ಆಗ್ತದೆ ಅಂತ ಹೇಳಿ ಗುರುಚರಿತ್ರದಲ್ಲಿ ಉಲ್ಲೇಖ ಇದೆ. ಆದ ಕಾರಣ ಕಲ್ಲೇಶ್ವರನ ದರ್ಶನ ಮತ್ತು ಕಲ್ಲೇಶ್ವರನ ರುದ್ರಾಭಿಷೇಕ ಶಿವರಾತ್ರಿಯಿಂದ ಮಾಡಿದರೆ ವಿಶೇಷ ಪುಣ್ಯ ಫಲಪ್ರಾಪ್ತಿ ಅಂತ ಹೇಳಿ ಗುರುಚರಿತ್ರದಲ್ಲಿ ಉಲ್ಲೇಖವಾಗಿದೆ. ವಿಶೇಷವಾಗಿ ಶಿವರಾತ್ರಿ ಅಂದ್ರೆ ರಾತ್ರಿ ಶಿವಯಾಮ ಪೂಜೆ ಅಂತ ಆಗುತ್ತೆ. ನಿಶಿ ಕಾಲದಲ್ಲಿ ಶಿವಯಾಮ ಪೂಜಾ ಅಂತ ಹೇಳಿ ಜರುಗ್ತದೆ ಕಲ್ಲೇಶ್ವರ ದೇವಸ್ಥಾನ ಮತ್ತು ಎಲ್ಲ ಶಿವ ಸಾನ್ನಿಧ್ಯಗಳಲ್ಲಿ. ವಿಶೇಷವಾಗಿ ಶಿವರಾತ್ರಿ ಅಂದ್ರೆ ಇದು ಜ್ಯೋತಿರ್ಲಿಂಗಗಳು ಉದ್ಭವ ಆದಂತಹ ದಿವಸ. ಶಿವರಾತ್ರಿ ಯಾಕೆ ಎಲ್ಲ ಕಡೆ ಆಚರಣೆ ಮಾಡ್ತಾರಂದ್ರ ಇವತ್ತಿನ ದಿವಸ ಭೂಮಿಯಲ್ಲಿ ಜ್ಯೋತಿರ್ಲಿಂಗಗಳು ಉದ್ಭವ ಆಗಿರೋ ಕಾರಣ ಮಹಾಶಿವರಾತ್ರಿ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಪ್ರತಿ ತಿಂಗಳು ಕೂಡ ಶಿವರಾತ್ರಿ ಇರುತ್ತೆ. ಅಂದ್ರೆ ಮಾಸದ ಕೃಷ್ಣ ಪಕ್ಷದ 14ನೇ ದಿವಸ ಶಿವರಾತ್ರಿ ಅಂತ ಹೇಳಿ ಪ್ರತಿ ತಿಂಗಳು ಇರುತ್ತೆ. ಈ ಮಾಘ ಮಾಸದಲ್ಲಿ ಬರತಕ್ಕಂತ ಕೃಷ್ಣ ಪಕ್ಷದಲ್ಲಿ ಇದು ಬರುವಂತದ್ದು ಮಹಾಶಿವರಾತ್ರಿ ಅಂತ ಆಚರಣೆ ಮಾಡ್ತಾರೆ. ರಾತ್ರಿ 12 ಗಂಟೆಯಿಂದ 4 ಗಂಟೆವರೆಗೆ ಶಿವಯಾಮ ಪೂಜೆ, 4 ಯಾಮ ಪೂಜೆಗಳಾಗುತ್ತವೆ. ಅದರಲ್ಲಿ ನಿಶಿ ಕಾಲದ ಯಾಮ ಪೂಜೆ, ಈ ಬ್ರಹ್ಮ ವಿಷ್ಣು ರುದ್ರಾತ್ಮಕ ಸ್ವರೂಪಿ ಗುರುದತ್ತ ಮಹಾರಾಜರ ಸಾನ್ನಿಧ್ಯದಲ್ಲಿ ಶಿವಯಾಮ ಪೂಜೆ, ವಿಶೇಷ ದರ್ಶನ, ರಾತ್ರಿ ರುದ್ರಾಭಿಷೇಕ ಮಹಾಪೂಜೆ ಅದೆಲ್ಲ ಆಗ್ತದೆ. ಭಕ್ತ ಕಲ್ಯಾಣಾರ್ಥವಾಗಿ ನಾವು ಅರ್ಚಕರೇನಪ್ಪಾ ಅಂತಂದ್ರೆ ಕಲ್ಲೇಶ್ವರನಿಗೆ ಶಿವಯಾಮ ಪೂಜೆ ಅಂತ ಹೇಳಿ ಕಲ್ಲೇಶ್ವರದಲ್ಲಿ ಆಚರಣೆ ಆಗುತ್ತೆ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಸ್ವಾಮಿ ಮಹಾರಾಜ್ ಕಿ ಜೈ.
ಇನ್ನೊಂದೆಡೆ ಆಳಂದ ತಾಲೂಕಿನ ಲಾಡ್ಲೆ ಮಶಾಕ್ ದರ್ಗಾ ಆವರಣದಲ್ಲಿ ಇರುವ ರಾಘವ ಚೈತನ್ಯ ಲಿಂಗಕ್ಕೆ ಪೊಲೀಸ್ ಬಂದೋಬಸ್ತ್ನಲ್ಲಿ ಪೂಜಾ ಅಭಿಷೇಕ ನೆರವೇರಿಸಲಾಯಿತು. ಸುಮಾರು 15 ಜನರ ತಂಡಕ್ಕೆ ಮಾತ್ರ ಅವಕಾಶ ನೀಡಲಾಗಿದ್ದು, ಕಾನೂನು ಮತ್ತು ಸುವ್ಯವಸ್ಥೆ ದೃಷ್ಟಿಯಿಂದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿತ್ತು ಎಂದು ಮೂಲಗಳು ತಿಳಿಸಿವೆ. ಹಿಂದೂ ಧರ್ಮಕ್ಕೆ ಹಿಂದೂ ಧರ್ಮಕ್ಕೆ ಆದೇಶದ ಮೇರೆಗೆ ಇಂದು ಶಿವರಾತ್ರಿ ದಿನದಂದು ನಾವು ಶಿವರಾತ್ರಿ ದಿನದಂದು ರಾಘವ ಚೈತನ್ಯರ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸುವಂತೆ ಸುಮಾರು 14 ಜನರಿಗೆ 2 ರಿಂದ 8 ಗಂಟೆವರೆಗೆ ಆದೇಶ ಆಗಿತ್ತು. ಅದರಂತೆ ನಾವು 3 ಗಂಟೆ ಶಿವಲಿಂಗದ ಹತ್ರ ಹೋಗಿ ಸುಮಾರು 1 ಗಂಟೆ 30 ನಿಮಿಷಗಳ ಕಾಲ ರುದ್ರಾಭಿಷೇಕ ಸಹಸ್ರನಾಮವನ್ನು ಪಠಿಸಿ ಶಿವಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸಿದ್ದೇವೆ. ಪೂಜೆ ಸಲ್ಲಿಸುವಾಗ ನಾವು ದೇಶದ ನಮ್ಮನ್ನು ಕಾಯುವ ಸೈನಿಕರಿಗೆ ಮತ್ತು ರೈತರಿಗೆ ಒಳ್ಳೆಯದಾಗಲಿ, ದೇಶಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ರಾಘವ ಚೈತನ್ಯರ ಮಾತ್ರ ಸಂಕಲ್ಪ ಮಾಡಿದ್ದೇವೆ. ಸಹಸ್ರನಾಮಾವಳಿ ಮತ್ತೆ ಬಿಲ್ವಾರ್ಚನೆ 1001 ಸಹಸ್ರನಾಮಾವಳಿ ಮಾಡಿದ್ದೇವೆ, ಬಿಲ್ವಾರ್ಚನೆ ಮಾಡಿದ್ದೇವೆ, ಮತ್ತೆ ಸಾವಿರಾರು ಪತ್ರಿಗಳನ್ನು ಹಾಕಿ ರುದ್ರಾಭಿಷೇಕ ಮಾಡಿದ್ದೇವೆ. ನೋಡಿ, ದೇವಸ್ಥಾನ ಕಟ್ಟಬೇಕಂತಲ್ಲ ಸರ್, ಈಗಾಗಲೇ ನಮ್ದೊಂದು ಸೂಟ್ ನಡೀತಾ ಇದೆ JMFC ಆಳಂದ್ ಕೋರ್ಟ್ ನಲ್ಲಿ. ಆ ಸೂಟ್ ನ್ಯಾಯಾಲಯದಲ್ಲಿರುವುದರಿಂದ ಅದ್ರ ಬಗ್ಗೆ ನಾನು ಮಾತಾಡಕ್ಕಾಗಲ್ಲ, ಯಾಕಂದ್ರೆ ಮುಂದೆ ಏನಾಗುತ್ತೆ ನೋಡೋಣ. ಸೂಟ್ ಅಂತ ನಾವು ಫ್ರೆಶ್ ಸೂಟ್ ಅಂತ ಹಾಕಿದ್ದೇವೆ. ಒಂದು ಟ್ರಸ್ಟ್ ನೋಂದಣಿ ಮಾಡಿದ್ದೇವೆ. ಮೊನ್ನೆ ಟ್ರಸ್ಟ್ ನೋಂದಣಿ ಮಾಡಿ 5 ಜನ ಟ್ರಸ್ಟಿಗಳಿದ್ದು JMFC ನ್ಯಾಯಾಲಯದಲ್ಲಿ ನಮಗೆ ದಿನನಿತ್ಯವಾಗಿ ಪೂಜೆಗೆ ಅವಕಾಶ ಕೊಡಬೇಕು, ಆ ಪ್ರಿಮೈಸಸ್ ನಮ್ದಾಗಬೇಕು ಅಂತ ಹೇಳಿ ನಾವು ಒಂದು ಸೂಟ್ ಹಾಕಿದ್ದೇವೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನ್ಯಾಯಾಲಯದಲ್ಲಿ ಇದು ಬಾಕಿ ಇದೆ. ಕಲಬುರಗಿ ನಗರದ ರಾಮತೀರ್ಥದಲ್ಲಿರುವ ಶಿವ ದೇವಸ್ಥಾನದಲ್ಲಿಯೂ ವಿಶೇಷ ಪೂಜೆಗಳು ಜರುಗಿದವು. ಓಂ ನಮಃ ಶಿವಾಯ ಘೋಷಣೆಗಳಿಂದ ದೇವಾಲಯಗಳ ವಾತಾವರಣ ಭಕ್ತಿಮಯಗೊಂಡಿತು. ಭಕ್ತರು ಪುಷ್ಪ, ಹಣ್ಣು, ಹಂಪಲು, ಬಿಲ್ವ ಪತ್ರೆಗಳೊಂದಿಗೆ ಶಿವನಿಗೆ ಅಭಿಷೇಕ ಮತ್ತು ಅರ್ಚನೆ ಸಲ್ಲಿಸಿದರು. ಮಹಾಶಿವರಾತ್ರಿ ಶಿವ ಮತ್ತು ಶಕ್ತಿಯ ಏಕತ್ವದ ಪ್ರತೀಕವಾಗಿ ಪರಿಣಮಿಸಲಾಗುತ್ತೆ. ಈ ದಿನ ಉಪವಾಸ, ಜಾಗರಣೆ ಮತ್ತು ಶಿವನ ಭಜನೆ ಕೀರ್ತನೆಗಳಿಗೆ ವಿಶೇಷ ಮಹತ್ವವಿದೆ. ಲಿಂಗಕ್ಕೆ ಹಾಲು, ಜಲ, ಬೆಲ್ಲ, ದದಿ, ಜೇನು ಸೇರಿದಂತೆ ಪಂಚಾಮೃತದಿಂದ ಅಭಿಷೇಕ ಮಾಡುವ ಸಂಪ್ರದಾಯ ಇದೆ. ಶಾಸ್ತ್ರಗಳ ಪ್ರಕಾರ ಮಹಾಶಿವರಾತ್ರಿಯ ದಿನ ಶಿವನ ಆರಾಧನೆ ಮಾಡಿದರೆ ಪಾಪಕ್ಷಯವಾಗಿ ಮನೋವಾಂಛಿತ ಫಲಗಳು ಲಭಿಸುತ್ತದೆ ಎಂದು ನಂಬಿಕೆ ಇದೆ. ಮನೆಗಳಲ್ಲಿಯೂ ಭಕ್ತರು ಲಿಂಗ ಪೂಜೆ ನೆರವೇರಿಸಿ ಕುಟುಂಬದ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದರು. ಜಿಲ್ಲಾದ್ಯಂತ ಪೊಲೀಸ್ ಭದ್ರತೆ ವ್ಯವಸ್ಥೆ ಮಾಡಲಾಗಿದ್ದು, ಎಲ್ಲೆಡೆ ಶಾಂತಿಯುತವಾಗಿ ಶಿವರಾತ್ರಿ ಆಚರಣೆ ನಡೆದಿದೆ. ಭಕ್ತಿ ಭಾವ ಮತ್ತು ಆತ್ಮಶಕ್ತಿಯ ಸಂದೇಶ ಸಾರಿದ ಈ ಹಬ್ಬವು ಸಮಾಜದಲ್ಲಿ ಐಕ್ಯತೆಯ ಸಂಕೇತವಾಗಿ ಕಂಡುಬಂದಿದೆ.